ಸಚಿವ ಜಮೀರ್ ಅಹ್ಮದ್ ಖಾನ್ ಹೊಸ ರಾಜಕೀಯ ಪಕ್ಷನ ಶೀಘ್ರವೇ ಹೊಸ ರಾಜಕೀಯ ಅಧ್ಯಾಯವನ್ನ ಬರೀತಾರ. ಜಮೀರ್ ಅಹ್ಮದ್ ಖಾನ್ ಹೊಸ ರಾಜಕೀಯ ಪಕ್ಷ, ಶೀಘ್ರವೇ ಹೊಸ ರಾಜಕೀಯ ಅಧ್ಯಾಯ, ಹೀಗೊಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದ್ರೆ ಜಮೀರ್ ಮೇಲೆ ಆಕ್ಷನ್ ಆದಲ್ಲಿ ಬೇರೆ ಆಟನೇ ಇರುತ್ತಾ? ಹೀಗೊಂದು ಸಂದೇಶ ಕೊಡ್ತಾ ಜಮೀರ್ ಬಳಗ. ಜಮೀರ್ ನಿಜಕ್ಕೂ ಕಾಂಗ್ರೆಸ್ನಿಂದ ಹೊರ ಬರ್ತಾರಾ? ಹೊಸ ಪಕ್ಷ ಕಟ್ಟಲು ಚಿಂತನೆ ನಡೆಸಿದ್ದಾರಾ ಜಮೀರ್ ಅಹ್ಮದ್ ಖಾನ್? ಕಾಂಗ್ರೆಸ್ಗೆ ನಿಜಕ್ಕೂ ಕಾದಿದ್ಯಾ ಬಿಗ್ ಶಾಕ್? ಹಾಗಾದ್ರೆ ಕರ್ನಾಟಕ ರಾಜಕೀಯದಲ್ಲ ಬದಲಾವಣೆ ಬಿರುಗಾಳಿ ಕಾಣಿಸ್ತಾ ಇದೆ. ಹೊಸ ಪಕ್ಷದ ಸದ್ದು ಹಳೆ ರಾಜಕೀಯಕ್ಕೆ ಸವಾಲ್. ಜನರ ಧ್ವನಿ ಜನರ ಪಕ್ಷ ಎಂದು ಪೋಸ್ಟರ್. ಸಚಿವ ಜಮೀರ್ ಅಹ್ಮದ್ ಸಾರಥ್ಯದಲ್ಲಿ ಹೊಸ ಪಕ್ಷವೇ ರೆಡಿ ಆಗುತ್ತಾ? ಶೀಘ್ರದಲ್ಲೇ ಹೊಸ ರಾಜಕೀಯ ಅಧ್ಯಾಯವನ್ನ ಸ್ಟಾರ್ಟ್ ಮಾಡ್ತಾರ? ರಾಜ್ಯ ರಾಜಕೀಯದಲ್ಲಿ ಪೋಸ್ಟರ್ ಸಂಚಲನ ಇದೀಗ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಬಿಕ್ಕಟ್ಟು. ಜಮೀರ್ ಮತ್ತು ಗ್ಯಾಂಗ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿ ಬಂದಿದೆ. ಇದೇ ಹೊತ್ತಲ್ಲಿ ಇದೀಗ ಪೋಸ್ಟರ್ ಸಂಚಲನ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ರಾಜಕೀಯವಾಗಿ. ಜಮೀರ್ ಹೊಸ ರಾಜಕೀಯ ಪಕ್ಷವನ್ನ ಶೀಘ್ರವೇ ಹೊಸ ರಾಜಕೀಯ ಅಧ್ಯಾಯದಲ್ಲಿ ಮುನ್ನುಗ್ತಾರ ಅಂತ ಹೀಗೊಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಆದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಮಾತ್ರ ಈ ಪೋಸ್ಟರ್ ವೈರಲ್ ಆಗ್ತಾ ಇರುವಂತದ್ದು. ದಾವಣಗೆರೆಯ ಬಿಕ್ಕಟ್ಟು, ದಾವಣಗೆರೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ನಲ್ಲಿ ಜಮೀರ್ ಅಹ್ಮದ್ ಖಾನ್, ಜಬ್ಬಾರ್, ನಜೀರ್ ವಿರುದ್ಧ ಏನು ಸುರ್ಜೇವಾಲಾ ಒಂದಿಷ್ಟು ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಜಬ್ಬಾರ್ ಮತ್ತು ನಜೀರ್ ರಾಜೀನಾಮೆಯನ್ನ ಕೊಡ್ತಾರೆ. 2 ತಲೆದಂಡ ಆಗುತ್ತೆ. ಮತ್ತೊಂದು ಹೇಳಬೇಕು ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬನದಲ್ಲಿರುವಂತ ಇಬ್ಬರು ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ತಲೆದಂಡ ಆಗುತ್ತೆ. ಅದಾದ್ಮೇಲೆ ಜಮೀರ್ ಅಹ್ಮದ್ ಖಾನ್ಗೂ ಕೂಡ ಕಾದಿದೆಯಾ ಸಂಕಷ್ಟ ಅನ್ನುವಂತ ನಿಟ್ಟಿನಲ್ಲೇ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ನೋಡಿ ಹೊಸ ಬಾಂಬ್. ಹಾಗಾದ್ರೆ ಹೊಸ ರಾಜಕೀಯ ಪಕ್ಷವನ್ನ ಕಟ್ತಾರಾ ಜಮೀರ್ ಅಹ್ಮದ್ ಖಾನ್? ಈಗಾಗಲೇ ನೋಡಿ ಜಮೀರ್ ಅಹ್ಮದ್ ಖಾನ್ ಬೆಂಬಲಿಗರು, ಅವರಿಗೆ ಇರುವಂಥ ಒಂದಿಷ್ಟು ಅಲ್ಪಸಂಖ್ಯಾತ ಸಮುದಾಯದಿಂದ ಅವರಿಗೆ ಇರುವಂಥ ಒಂದಿಷ್ಟು ಬೆಂಬಲಿಗ, ಇನ್ನು ಅದ್ರ ಜೊತೆಗೆ ಅಂದರೆ ಆ ಸಮುದಾಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತುಗಳು ನಮ್ಮ ರಾಜಕೀಯ ನಾಯಕ ನಮ್ಮ ನಾಯಕ, ಹಾಗಾಗಿ ನಾವು ನಮ್ಮ ನಾಯಕನನ್ನ ಬಿಟ್ಟುಕೊಡುವಂಥ ಮಾತೇ ಇಲ್ಲ ಅಂತ. ಯಾಕಂದರೆ ಪಕ್ಷ ಮತ್ತು ವ್ಯಕ್ತಿತ್ವ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕೇಳಿ ಬರ್ತಾ ಇತ್ತು. ಒಂದು ಕಡೆ ಪಕ್ಷ, ಒಂದು ಕಡೆ ಜಮೀರ್ ಅಹ್ಮದ್ ಖಾನ್ ಇದ್ರೆ ಜಮೀರ್ ಅಹ್ಮದ್ ಖಾನ್ ಅವರನ್ನೇ ನಾವು ಆಯ್ಕೆ ಮಾಡ್ತೀವಿ, ನಮಗೆ ಪಕ್ಷಕ್ಕಿಂತ ಆ ವ್ಯಕ್ತಿ ಮುಖ್ಯ ಅಂತ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬಂದಂತಹ ಮಾತುಗಳಿತ್ತು. ಈಗ ಹಾಗಾಗಿ ಒಂದು ಕಡೆ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯಾಗಿ ಜಮೀರ್ ಅಹ್ಮದ್ ಖಾನ್ ನಿರ್ಧಾರವನ್ನ ತೆಗೆದುಕೊಂಡ್ರೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು, ಇದೆಲ್ಲವನ್ನ ಪರಿಗಣಿಸುತ್ತೆ ಹೈಕಮಾಂಡ್. ಈಗ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಆಗಿರ್ಬೋದು, ಅವರನ್ನ ಹೊರತುಪಡಿಸಿ ಜಮೀರ್ ಅಹ್ಮದ್ ಖಾನ್ ಮಾತ್ರ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಂಡು ನೋಡೋದಾದ್ರೆ ಜಮೀರ್ ಅಹ್ಮದ್ ಖಾನ್ಗೆ ಅಲ್ಪಸಂಖ್ಯಾತ ಸಮುದಾಯದ ವೋಟ್ಗಳು, ಅಲ್ಪಸಂಖ್ಯಾತ ಸಮುದಾಯದ ಬೆಂಬಲ ಇದೆಲ್ಲವೂ ಕೂಡ ಹೆಚ್ಚಾಗಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಒಂದ್ ಕಡೆ ನೋಡಿ ಇದೀಗ ರಾಜಕೀಯದಲ್ಲಿ ಹೊಸ ಬಾಂಬ್ ಇದು. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ಹೊಸ ರಾಜಕೀಯ ಪಕ್ಷವನ್ನ ಕಟ್ತಾರ, ಹೊಸ ಅಧ್ಯಾಯವನ್ನ ಶುರು ಮಾಡ್ತಾರ ಅಂತ. ಇದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸತ್ಯ ಅನ್ನುವಂತ ಗೊಂದಲ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆದಂತಹ ಸಮಯದಲ್ಲಿ ಅಭಿಮಾನಿಗಳು ಅಥವಾ ಬೆಂಬಲಿಗರು ಒಂದಿಷ್ಟು ಮಾತಾಡುವಂತದ್ದು, ಈ ರೀತಿ ಪೋಸ್ಟ್ ಗಳನ್ನ ಹಾಕುವಂತದ್ದು, ನೀವು ಹೊರಗ್ ಬಂದ್ಬಿಡಿ ಆ ಪಕ್ಷದಿಂದ, ಮರ್ಯಾದೆ ಇಲ್ಲ ಅನ್ನುವಂತಹ ಮಾತುಗಳು ಸಹಜವಾಗಿ ಕೇಳಿ ಬರುತ್ತೆ. ಆದ್ರೆ ಅಂತಹದೊಂದು ನಿರ್ಧಾರಕ್ಕೆ ಅವರು ಜಮೀರ್ ಅಹ್ಮದ್ ಹೋಗ್ತಾರೆ ಅನ್ನುವಂಥದ್ದಿಲ್ಲ. ಸಮುದಾಯ ಇರಬಹುದು ಅಥವಾ ಸಮುದಾಯದ ಮತಗಳು ಆಯಾ ಒಂದೊಂದಿಷ್ಟು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಆಗಿರ್ಬಹುದು. ಆದ್ರೆ ಹಂಗಂತ ಹೊಸ ಪಕ್ಷವನ್ನ ಕಟ್ಟುವಷ್ಟು ಮಟ್ಟಿಗೆ ಸ್ಟೇಬಲ್ ಆಗಿದೆ ಅಂತ ಹೇಳೋದಿಕ್ಕೂ ಕೂಡ ಆಗಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಸಿಎಂ ಇಬ್ರಾಹಿಂ
ಪಕ್ಷವನ್ನ ಕಟ್ಟಬೇಕು ಮುಂದಿನ ಚುನಾವಣೆಗೆ ಅಂತ ಓಡಾಡ್ತಾ ಇದ್ರು ಕೂಡ ಅದಷ್ಟು ಸುಲಭಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಜಮೀರ್ ಅಹಮದ್ ಅವರ ವಿಚಾರವಾಗಿ ಯಾಕಂದ್ರೆ ಪಕ್ಷ ಅವ್ರಿಗೆ ಎಲ್ಲದನ್ನೂ ಕೊಟ್ಟಿದೆ, ಸಚಿವ ಸ್ಥಾನವನ್ನ ಕೊಟ್ಟಿದೆ, ಸಚಿವರನ್ನಾಗಿ ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಇದನ್ನು ಮಾಡಿದೆ, ಇಡೀ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಳ್ಳುವಂತೆ ಮಾಡಿದೆ, ಅದೆಲ್ಲವನ್ನೂ ಕೂಡ ಮಾಡಿರೋದು ಪಕ್ಷ. ಹಾಗಾಗಿ ಹೊರಗ್ ಬಂದು ಇನ್ನೊಂದು ಪಕ್ಷ ಕಟ್ತಾರೆ ಮತ್ತೊಂದಾಗತ್ತೆ ಅನ್ನುವಂತಹದ್ದೆಲ್ಲವೂ ಕೂಡ ಊಹಾಪೋಹವೇ ಆಗಿರತ್ತೆ. ಆದ್ರೆ ಏನು ಕ್ರಮ ಆಗುವಂತಹದ್ದು ಅದೆಲ್ಲವೂ ಕೂಡ ಪಕ್ಷದ ಒಂದು ಭಾಗ. ಯಾಕಂದ್ರೆ ಪಕ್ಷ ನಿರ್ಧಾರ ಮಾಡಿದಂತಹ ಅಭ್ಯರ್ಥಿಗೆ ಹೋಗಿ ಪ್ರಚಾರ ಮಾಡ್ತಿಲ್ಲ ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ಪಕ್ಷದ್ರೋಹದ ಕೆಲಸವೇ ಆಗಿರೋದ್ರಿಂದ ಸಡನ್ ಆಗಿ ಅವರಿಬ್ಬರ ಮೇಲೆ ಒಂದಿಷ್ಟು ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಮುಂದಾಯ್ತು ಪಕ್ಷ. ಆದ್ರೆ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಹಂಗ ಆಗೋದಿಲ್ಲ. ಯಾಕಂದ್ರೆ ಅವರು ಕೇರಳ ಚುನಾವಣೆ ಇದ್ರಲ್ಲಿದ್ರು, ಪ್ರಚಾರದಲ್ಲಿ, ಜೊತೆಗೆ ದಾವಣಗೆರೆಗೆ ಒಂದಿನ ಹೋಗ್ ಬಂದ್ರು. ಏನೇ ಸಿಟ್ಟಿದ್ರು ಕೂಡ ಅದನ್ನ ಬಹಿರಂಗವಾಗಿ ಅವರು ತೋರ್ಪಡುವಂತಹ ಕೆಲಸವನ್ನ ಎಲ್ಲೂ ಮಾಡ್ಲಿಲ್ಲ. ಹಾಗಾಗಿ ಅವರ ಮೇಲೆ ಕ್ರಮ ಅಥವಾ ಅವರು ಬೇರೆ ಪಕ್ಷ ಇದನ್ನ ಮಾಡ್ತಾರೆ ಅನ್ನುವಂತಹದ್ದು ಯಾವುದು ಕೂಡ ತಕ್ಷಣಕ್ಕೆ ಊಹಾಪೋಹ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.